ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಅದು ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗಂಧದ ಗುಡಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣಂತೆ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಗಂಧದ ಗುಡಿ ಮನೆಯವರೆಲ್ಲ ಅಲ್ಲಿ ಊರಿಗೆ ಹೋಗಿದ್ದಾರೆ. ಅಲ್ಲಿ ಪೂಜೆ ಇಡಿಸ್ಕೊಂಡಿದ್ದಾರೆ. ದೊಡ್ಡದಾಗಿ ಪೂಜೆ ಎಲ್ಲ ನಿನ್ನೆ ಮೊನ್ನೆ ಎಲ್ಲ ಮುಗ್ದಿದೆ. ಇವತ್ತು ಇನ್ನೂ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾಯಿದ್ದಾರೆ. ಅಲ್ಲಿ ಅವ್ರ ಅತ್ತೆಗೆ ಎಲ್ಲ ಸಂಪ್ರದಾಯನೂ ಗೊತ್ತಿದೆ. ಆದರೆ ಅವಳು ಹೇಳಲ್ಲ ಇವರಿಗೆ. ಪಾಪ ಅಣ್ಣನ ಮಕ್ಕಳು ಆದರೂ ಕೂಡ ಇವಳು ಹೇಳಲ್ಲ. ಹೇಳ್ದೆ ಕಾರಣಕ್ಕೆ ಇವಕ್ಕೆ ಒಂದು ಸ್ವಲ್ಪ ಗೊತ್ತಾದರೆ ಸಾಕು, ಅದನ್ನು ಮಾಡೋಣ ನಮಗೂ ಒಳ್ಳೆಯದಾಗಲಿ, ಅದನ್ನು ಮಾಡೋಣ ನಮಗೂ ಒಳ್ಳೆಯದಾಗಲಿ ಅಂತ ಪಾಪ ಈ ಮಕ್ಕಳು ಎಲ್ಲರೂ ಓಡಾಡ್ತವೆ ಪಾಪ. ಅಂಥದ್ರಲ್ಲಿ ಚಂದನ ಬರೀ ಕಾಲಲ್ಲಿ ಹೋಗಿ ಪೂಜೆ ಮಾಡೋದಕ್ಕೆ ಒಪ್ಕೊತಾಳೆ. ಆದರೆ ಮುತ್ತು ಮತ್ತು ಹರಿ ಅವರೆಲ್ಲ ಬೇಡ ಬೇಡ ಆಗಲ್ಲ, ಅದು ತುಂಬ ಕಷ್ಟ, ಇದೇ ಫಸ್ಟ್ ಅಲ್ವಾ, ಮುಂದಿನ ವರ್ಷ ನೋಡೋಣಂತೆ ಅಂತೆಲ್ಲ ಹೇಳ್ತಾರೆ. ಹೇಳಿದ್ರೂ ಚಂದನ ಕೇಳಲ್ಲ. ಇಲ್ಲ, ನಾನು ಮಾಡ್ತೀನಿ, ನಾನು ಗಂಧದ ಗುಡಿ ಸೊಸೆಯಾಗಿ ನಾನು ಮಾಡೇ ಮಾಡ್ತೀನಿ ಅಂತ ಇವಳೆಲ್ಲ ಅಳ್ಳಾಡಿಸ್ತಾಳೆ. ಇವಳ ಕೈಲೆಲ್ಲ ಆಗುತ್ತೆ, ಅದೇನಷ್ಟು ಸುಲಭ ಅಲ್ಲ. ಬರೀ ಕಾಲಲ್ಲಿ ಹೋಗಬೇಕು, ಮತ್ತು ಆರತಿ ಇಟ್ಕೊಂಡು ಹೋಗ್ಬೇಕು, ಕೆಂಡದ ಥರ ಸುಡ್ತಾ ಇರುತ್ತೆ, ಅಲ್ಲೆಲ್ಲಿ ಹೋಗೋಕ್ಕಾಗುತ್ತೆ. ಇವಳು ಸುಮ್ಮನೆ ನಾಟಕ ಆಡ್ತಾಳೆ, ಅವಳ ಕೈಲೆಲ್ಲ ಆಗುತ್ತೆ ಅಂತ ಟೀಸ್ ಮಾಡ್ತಾಳೆ ಅವ್ರ ಅತ್ತೆ. ಅದೇನೇ ಮಾಡಿದ್ರೂ ಅವಳು ಕ್ಯಾರೆ ಅನ್ನಲ್ಲ. ನಾನು ಮಾಡೇ ಮಾಡ್ತೀನಿ ನಮ್ಮ ಮನೆ ದೇವರಿಗೆ, ಆಗುತ್ತೆ ನನ್ನ ಕೈಯಲ್ಲಿ ಅಂತೇಳ್ಬಿಟ್ಟು ಅವಳು ಒಪ್ಕೊತಾಳೆ ಚಂದನ. ಆಗ ಇವಳು ಸುಮ್ಮನಾಗ್ತಾಳೆ, ಮಾಡ್ತೀನಿ ಅಂತಾಳಲ್ಲ ಅಂತೇಳ್ಬಿಟ್ಟು. ಅದಕ್ಕೆ ಭಾರತಿ ಹೇಳ್ತಾಳೆ, ಮಾಡಲಿ ಬಿಡಮ್ಮ, ಅವಳು ಮಾಡಿದ್ರೆ ಮನೆ ಸೊಸೆ ಅಲ್ಲ, ಮಾಡಲಿ, ನಿನಗೆ ನಮ್ಮ ಕಷ್ಟ. ಮುಚ್ಚೆ ಬಾಯಿ, ಅವಳ ಕೈಲೆಲ್ಲ ಆಗುತ್ತೆ, ಓಡಿ ಬಂದವಳು, ಅವಳ ಕೈಲೆಲ್ಲ ಆಗುತ್ತೆ, ಅವಳೇನು ಮದುವೆ ಮಾಡ್ಕೊಬಂದವಳ ಅಂತ. ಅವರಿಗೆ ಸಿಟ್ಟು ಬರುತ್ತೆ. ನೀವು ಸುಮ್ಮನೆ ಇರಿ, ಏನೇನೋ ಮಾತಾಡಬೇಡಿಯತ್ತೆ, ಸಿಟ್ಟು ಬರೆಸ್ಬೇಡಿ ನನಗೆ ಅಂತ ಹೇಳ್ತಾನೆ. ಆಮೇಲೆ ಮುತ್ತು ಹೇಳ್ತಾನೆ, ಮತ್ತು ಹರಿ, ಮುತ್ತು, ಮಾಯಿ, ಕಂಠಿ ಎಲ್ಲ ಹೇಳ್ತಾರೆ, ಬೇಡ, ಆಗಲ್ಲ, ಇದು ಕಷ್ಟ, ಈ ಥರ ನಿಮಗಾಗಲ್ಲ, ನೀವು ತುಂಬ ಚೆನ್ನಾಗಿ ಬೆಳೆದು ಬಂದವರು, ಈ ಶಾಸ್ತ್ರಗಳೆಲ್ಲ ಆಗಲ್ಲ ಅಂತ. ಆಮೇಲೆ ಅವರು ಊರವರೊಬ್ಬರು ಸಿಕ್ಕಿರ್ತಾರಲ್ಲ, ಅವರು ಹೇಳ್ತಾರೆ, ತುಂಬ ಕಠಿಣವಾಗಿರುತ್ತಮ್ಮ, ಇದು ಆಗುತ್ತಾ ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಅಂತೇಳಿ. ಆಗುತ್ತೆ, ನೀವೇನು ಇದು ಮಾಡ್ಕೋಬೇಡಿ, ನಾನು ಮಾಡ್ತೀನಿ ಅಂತ ಅವಳು ಒಪ್ಕೊತಾಳೆ. ಮತ್ತೆ ಹೋಗಿ ರೆಡಿಯಾಗಿ ಬರ್ತಾಳೆ. ಆಮೇಲೆ ಇಲ್ಲಿ ಭಾರತಿ ಗಂಡ ಚಂದನ ಮಾಡ್ತೀಯ ನೀನು, ಇದು ಬರೀ ಕಾಲಲ್ಲೇ ಪೂಜೆ ಮಾಡಬೇಕು, ಮಾಡ್ತೀಯ ನೀನು ಅಂತ. ಹೌದು, ನಾನು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅವ್ರ ಅಮ್ಮ ಅಲ್ಲಿ ಬಂದುಬಿಡ್ತಾಳೆ. ಏನಕ್ಕೆ ಎಲ್ಲ ಡೀಟೇಲ್ಸ್ ಅವ್ರಿಗೆ ಹೇಳ್ತೀಯಾ, ನಿನ್ನ ಕೆಲಸ ಎಷ್ಟೈತಾ ಅಷ್ಟು ಮಾಡು, ನಿನ್ನ ಬುದ್ಧಿ ಇಲ್ವೇನೆ ಭಾರತಿ, ಪೆದ್ದಿ ನೀನು ಅಂತೇಳಿ ಬೈತಾಳೆ. ಸುಮ್ಮನೆ ಇರಮ್ಮ, ಪಾಪ ಅವರು ದೊಡ್ಡ ಮನೆಯಿಂದ ಬಂದಿರ್ತಾರೆ, ಅವ್ರಿಗೇನು ಗೊತ್ತಿರಲ್ಲ, ಸುಮ್ಮನಿರಮ್ಮ ನೀನು ಅಂತ ಹೇಳ್ತಾಳೆ. ಏನು ಸುಮ್ಮನೆ ಇರಮ್ಮ ಅಂದರೂ ಅವಳು ಸುಮ್ಮನೆ ಇರಬೇಕಲ್ಲ, ಅವಳು ಸುಮ್ಮನೆ ಇರೋದೇ ಇಲ್ಲ. ಆಮೇಲೆ ಚಂದನಿಗೆ ಅಲ್ಪ ಸ್ವಲ್ಪ ವಿಷಯ ಗೊತ್ತಾಗುತ್ತೆ. ಅವಳು ಸರಿ ನಾನು ಮಾಡ್ತೀನಿ ಅಂತ ಒಪ್ಕೊತಾಳೆ. ಮುತ್ತು ಹೇಳ್ತಾನೆ, ಬೇಡ, ಆಗಲ್ಲ ಚಂದನ, ನಿನಗೆ, ನೀನು ಸುಮ್ಮನಿದ್ದು ಬಿಡು ಅಂತ. ಇಲ್ಲ ಅಣ್ಣ, ನಾನು ಮಾಡ್ತೀನಿ, ನೀವೇನು ವರಿ ಮಾಡ್ಕೋಬೇಡಿ, ನಾನು ಮಾಡ್ತೀನಿ, ಸುಮ್ಮನೆ ಇರಿ ಅಣ್ಣ ನೀವು ಅಂತ ಹೇಳ್ತಾಳೆ. ಆಮೇಲೆ ಎಲ್ಲರೂ ಒಂದೊಂದು ರೀತಿ ಮಾತಾಡ್ತಾರೆ ಅವ್ರ ಮನೆಗಳಲ್ಲಿ. ಇಲ್ಲ, ಆಗಲ್ಲ, ಬೇಡ, ನಿನಗಾಗಲ್ಲ ಅಂತ. ಇವರೆಲ್ಲ ಯಾಕೆ ಆಗಲ್ಲ ಅಂತಾರೆ ಅಂತ ಅವಳಿಗೂ ತಲೆ ಕೆಟ್ಟೋಗುತ್ತೆ. ನಾನು ಗಂಧದ ಗುಡಿ ಸೊಸೆಯಾಗಿದ್ದರೆ ನಾನು ಮಾಡೇ ಮಾಡ್ತೀನಿ, ಯಾಕಾಗಲ್ಲ, ಹಾಗೇ ಆಗುತ್ತೆ ಅಂತ. ಆಮೇಲೆ ಎಲ್ಲರಿಗೂ ಸ್ವಲ್ಪ ಖುಷಿ ಆಗುತ್ತೆ, ಎಲ್ಲರ ಮುಖದಲ್ಲೂ ಸ್ವಲ್ಪ ನಗು ಬರುತ್ತೆ. ಸರಿ ಅಂತೇಳ್ಬಿಟ್ಟು ಎಲ್ಲರೂ ಒಪ್ಕೊಂಡು ಇದು ಪೂಜೆ ಮಾಡೋದಕ್ಕೆ ರೆಡಿ ಆಗ್ತಾರೆ. ಇವಳು ಮಾತ್ರ ಭಾರತಿ ಅವ್ರ ಅಮ್ಮಂಗೆ ಬೈತಾಳೆ. ಏನು ಹೊಟ್ಟೆ ಉರಿ ನಮ್ಮ ನಿನಗೆ, ಯಾವಾಗ ನೋಡಿದ್ರು ಹಿಂಗೆ ಮಾಡ್ತೀಯಲ್ಲ, ಸುಮ್ಮನೆ ಇರೋಕ್ಕಾಗಲ್ವೇನಮ್ಮ ನೀನು ಅಂತ. ಮುಚ್ಚೆ ಬಾಯಿ ಪೆದ್ದಿ, ಏನೂ ಗೊತ್ತಾಗಲ್ಲ, ಎಲ್ಲನೂ ಹೇಳ್ತಾಳೆ. ನಿನಗೆ ಹೇಳು ಅಂತ ಹೇಳಿದ್ದೀನಿ ನಾನು ಅಂತ ಬೈತಾಳೆ. ಸುಮ್ಮನೆ ಕೂತ್ಕೊಳ್ಳಮ್ಮ, ಏನಾಯಿತು ಹೇಳಿರೆ, ಏನಾಗಲ್ಲ, ಪಾಪ ಅವರು ಪೂಜೆ ಮಾಡ್ಕೊಳ್ಳಿ ಬಿಡಮ್ಮ ಅಂತ. ಆಮೇಲೆ ಸ್ವಂತ ಅಣ್ಣನ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತದಲ್ಲ ಈ ಅಮ್ಮ ಅಂಥೇಳಿ ಅವ್ರ ಮನಸ್ಸಲ್ಲಿ ಅಂದ್ಕೊಂಡು ಸುಮ್ಮನಾಗ್ತಾಳೆ. ಗಂಡ ಸುಮ್ಮನೆ ನೋಡ್ತಾ ಇರ್ತಾನೆ ಎಲ್ಲನೂ, ಅವನಿಗೇನು ಅಯಮಯ ಏನೂ ಗೊತ್ತಾಗಲ್ಲ, ಸುಮ್ಮನೆ ನೋಡ್ತಾ ನಿಂತಿರ್ತಾನೆ. ಈ ಕಡೆ ಬಂದು ಪೂಜೆ ಎಲ್ಲ ರೆಡಿ ಆಗುತ್ತೆ. ಪೂಜೆಗೆಲ್ಲ ರೆಡಿಯಾಗಿ ಬರೀ ಕಾಲಲ್ಲಿ ಸುಮಾರು ದೂರ ಕಳಸ ತೊಗೊಂಡು ಹೋಗಬೇಕು ಅನ್ನೋದೊಂದು ಅಲ್ಲಿ ದೇವ್ರ ರೂಲ್ಸು. ಆ ರೂಲ್ಸಿಗೆ ಇವಳು ಚಂದನ ಒಪ್ಕೊಬಿಟ್ಟಿದ್ದಾಳೆ. ಹಂಗಾಗಿ ಭಾರತಿ ಕೂಡ ಅದಕ್ಕೆ ಸಾಥ್ ಕೊಡ್ತಾಳೆ. ಇನ್ನು ಅದೊಂದು ಹುಡುಗಿ ಇದೆ, ಅದು
ಅದು ಏನು ಮಾತಾಡಲ್ಲ, ಸುಮ್ಮನೆ ಅವಳ ಜೊತೆಗಿರುತ್ತೆ ಅಷ್ಟೇ. ಅದೇ ಮುತ್ತು ಲವ್ ಮಾಡೋ ಹುಡುಗಿ. ಅಷ್ಟು ಬಿಟ್ಟರೆ ಇನ್ನೆಲ್ಲದು ಚೆನ್ನಾಗೇ ನಡೀತಾ ಇದೆ. ಪೂಜೆನೂ ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿ ಪೂಜೆ ಮಾಡ್ತಾವ್ರೆ. ಊರ ಹಬ್ಬದ ಥರ ಮನೆ ದೇವ್ರ ಪೂಜೆ ಮಾಡ್ತಾವ್ರೆ ಸಖತ್ತು ಗ್ರ್ಯಾಂಡಾಗಿ. ಇವ್ರು ತುಂಬ ವರ್ಷದಿಂದ ಅಲ್ಲಿ ಹೋಗೇ ಇರಲ್ಲ ನೋಡಿ. ಅಲ್ಲೇ ಹೆಚ್ಚು ಕಮ್ಮಿ ಅಂದರೆ ಮುತ್ತುಗೆ ಗೊತ್ತಿಲ್ಲ ಅಂದರೆ ಅವನಿಗೆ ಹೆಚ್ಚು ಕಮ್ಮಿ 35-40 ವರ್ಷ. ಅಂದರೆ 40 ವರ್ಷದಿಂದ ಅವ್ರ ಮನೆ ದೇವರು ಅಂತ ಹೋಗೇ ಇರಲ್ಲ. ಇದೇ ಫಸ್ಟ್ ಟೈಮು. ಅದು ಪುರೋಹಿತರು ಹೇಳಿದ್ರು, ನಿಮ್ಮ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಬನ್ನಿ, ಮುತ್ತಿಗೆ ಮದುವೆ ಆಗುತ್ತೆ ಅಂದರು ಅಂತ ಹೇಳ್ಬಿಟ್ಟು ಎಲ್ಲರೂ ಮನೆ ದೇವ್ರಿಗೆ ಹೋಗಬೇಕು ಅಂತ ಹೋಗವ್ರೆ. ಅಲ್ಲಿ ಮುತ್ತು ಅಪ್ಪ ಅವನ ಹೆಂಡ್ತಿ ಸತ್ತಿದ್ದನ್ನು ನೆನ್ಕೊಂಡು ಅಲ್ಲಿ ಮರ ತಪ್ಕೊಂಡು ಅಳ್ತಾನೆ ಪಾಪ. ಈ ಮರ ನಾನು ಅವಳು ಸತ್ತಾಗ ಹಾಕಿದ್ದೆ ಕಣೋ, ಈಗ ಇಷ್ಟು ದೊಡ್ಡ ಮರ ಆಗಿದೆ ಅಂತ ಹೇಳ್ಕೊಂಡು ಅಳ್ತಾನೆ. ಅದನ್ನು ಕೂಡ ಪಾಪ ಮನೆ ಮಕ್ಕಳೆಲ್ಲ ಅಂದರೆ ಅಷ್ಟು ದೊಡ್ಡ ಗಂಡು ಮಕ್ಕಳಾಗಿದ್ರೂ ಮುತ್ತೂ ಅಳ್ತಾನೆ, ಹರಿನೂ ಅಳ್ತಾನೆ, ಕಂಟಿನೂ ಅಳ್ತಾನೆ, ಎಲ್ಲ ಅಳ್ತಾರೆ. ಮಾಯಿಗೆ ಅವ್ನು ಬಂದು ಏನು ಏನಕ್ಕೆ ಅಂದಾಗ ಏನಿಲ್ಲ ಕಣೋ ಸುಮ್ಮನೆ ಅಂತ ಹೇಳ್ತಾರೆ. ಚಂದನಿಗೂ ಗೊತ್ತಾಗುತ್ತೆ, ಅವಳು ಪಾಪ ಅಳ್ತಾಳೆ, ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಅವ್ರ ಮಾವ ಅಳೋದಕ್ಕೆ, ಅವ್ರ ಮಾವ ಹೆಂಡ್ತಿ ನೆನ್ಕೊಂಡು ಅಷ್ಟು ಅಳ್ತಿರ್ತಾನೆ. ತುಂಬಾ ಬೇಜಾರಾಗುತ್ತೆ. ಏನೇ ಆಗಲಿ, ಎಷ್ಟೋ ವರ್ಷಗಳಾಗಿರಲಿ, ಒಂದು ಸಂಬಂಧ ಅಂತ ಚೆನ್ನಾಗಿ ನೋಡ್ಕೊಂಡಂಥ ಹೆಂಡ್ತಿ ಬಿಟ್ಟು ಹೋದಾಗ ಅಥವಾ ಚೆನ್ನಾಗಿ ನೋಡ್ಕೊಂಡಂಥ ಗಂಡ ಬಿಟ್ಟು ಹೋದಾಗ ಮನಸ್ಸಿಗೆ ನೋವಾಗುತ್ತೆ. ಏನೂ ಮಾಡ್ದಲೇ ಹೋದಾಗ ಬೇಜಾರಾಗುತ್ತೆ. ಸುಮ್ಮನೆ ಮಕ್ಕಳು ಬಿಟ್ಟು ಹೋದ, ಹೆಂಡ್ತಿ ಕಟ್ಕೊಂಡ, ಬೀದಿಲಿ ಬಿಟ್ಟೋದ ಅಂದಾಗ ಆವಾಗ ಬೇಜಾರಾಗುತ್ತೆ. ಎಲ್ಲ ಇವನು ಚೆನ್ನಾಗೇ ನೋಡ್ಕೊಂಡಿದ್ದಾನೆ. ಏಕೆಂದರೆ ಇವನು ಆವಾಗಲೇ ಡ್ರೈವರ್ ಆಗಿದ್ದ, ತುಂಬ ದುಡಿತಿದ್ದ, ಚೆನ್ನಾಗಿ ನೋಡ್ಕೊಂಡವನೇ, 4 ಮಕ್ಕಳು ಸಾಕವನೇ. ಏನೋ ಸ್ವಲ್ಪ ಎಣ್ಣೆ ಹಾಕ್ತಾನೆ ಮತ್ತು ಕರೆಕ್ಟ್ ಮಾತಾಡ್ತಾನೆ, ಏನು ತಪ್ಪಾಗಿ ಮಾತಾಡಲ್ಲ, ಕರೆಕ್ಟಾಗಿ ಮಾತಾಡ್ತಾನೆ. ಯಾರ್ಯಾರಿಗೆ ಹೆಂಗೆ ಟಾಂಗ್ ಕೊಡಬೇಕು ಹಂಗೆ ಕೊಡ್ತಾನೆ ಇರ್ತಾನೆ. ತಂಗಿಗಂತೂ ಚೆನ್ನಾಗೇ ಟಾಂಗ್ ಕೊಡ್ತಾನೆ. ಅವಳು ದ್ವೇಷ ಸಾಧಿಸ್ತಾಳಲ್ವ, ಅದಕ್ಕೋಸ್ಕರ ಅವಳಿಗೆ ಆವಾಗ ಟ್ಯಾಂಕ್ ಕೊಡ್ತಾನೆ ಇರ್ತಾನೆ. ಇವಳು ಮಾತ್ರ ದೊಡ್ಡ ಅಣ್ಣನ ಇಷ್ಟಪಡ್ತಾಳೆ, ಚಿಕ್ಕ ಅಣ್ಣನ ಇಷ್ಟಪಡಲ್ಲ. ಅದಕ್ಕೆ ಇವಳು ಮದುವೆ ಆಗಿ ಇವಳು ಗಂಡನ ಮನೆ ದೇವ್ರನ್ನ ಇವಳು ಪೂಜೆ ಮಾಡಬಿಟ್ಟು ಇವಳು ಅಪ್ಪನ ಮನೆ ದೇವ್ರನ್ನ ಪೂಜೆ ಮಾಡೋಕ್ಕೆ ಇವಳು ಬಂದಿದ್ದಾಳೆ. ಇದೇನು ಕಾರಣ ಅಂತ ಇನ್ನೂ ಗೊತ್ತಾಗಿಲ್ಲ. ಇವಳಿಗೆ ಅಪ್ಪನ ಮನೆ ದೇವ್ರು ಹೆಂಗೆ ಸಂಬಂಧಪಡುತ್ತೆ? ಏಕೆಂದರೆ ಇವಳಿಗೆ ಮಗಳಿದ್ದಾಳೆ, ಮದುವೆ ಆಗಿ ಮಗಳಿದ್ದಾಳೆ ಭಾರತಿ ಅಂತ. ಮತ್ತು ಭಾರತಿಗೂ ಮದುವೆ ಮಾಡಿದ್ದಾಳೆ, ಅಳಿಯ ಇದ್ದಾನೆ. ಇವಳು ಏನಕ್ಕೆ ಇಲ್ಲಿದ್ದಾಳೆ ಅನ್ನೋದು ಒಂದು ಗೊತ್ತಾಗಿಲ್ಲ. ಅಪ್ಪನ ಮನೆ ಹತ್ರನೇ ಇದ್ದಾಳೆ, ಯಾಕಿದ್ದಾಳೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ ನಮಗೆ. ಹಂಗಾಗಿ ಹರಿ ಹೇಳ್ತಾನೆ, ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಮೇಡಮರೇ ಬೇಡ, ಸಾಕು ಬಿಟ್ಬಿಡಿ, ನಿಮ್ಗೆ ಆಗಲ್ಲ ಅಂತ. ಆದರೂ ಕೂಡ ಚಂದನ ಇಲ್ಲ ಹರಿಯವರೇ, ನೀವು ಸುಮ್ಮನೆ ಇರಿ, ಆಗುತ್ತೆ ನನಗೆ, ನಾನು ಮಾಡೇ ಮಾಡ್ತೀನಿ, ಅದೆಷ್ಟೇ ಕಷ್ಟ ಆದರೂ ನಾನು ಮಾಡೇ ಮಾಡ್ತೀನಿ, ನಮ್ಮ ಮನೆ ದೇವರಲ್ವ, ಮಾಡೇ ಮಾಡ್ತೀನಿ, ಗಂಧದ ಗುಡಿ ಸೊಸೆಯಾಗಿ ನಾನು ಮಾಡೇ ಮಾಡ್ತೀನಿ ಅಂತ. ಅವರಿಗಂತೂ ತುಂಬ ಖುಷಿ ಆಗ್ಬಿಡುತ್ತೆ. ಹೌದಾ, ಎಷ್ಟು ಮಟ್ಟಿಗೆ ನಮ್ಮ ಮನೆ ಅರ್ಥ ಮಾಡ್ಕೊಂಡಿದ್ದಾರೆ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ಏನಂತೆ ಪ್ರೀತಿ ಇಲ್ಲ, ಪ್ರೇಮ ಇಲ್ಲ, ಸುಮ್ಮನೆ ಹಂಗಂತಾರೆ. ನನ್ನ ಗಂಧದ ಗುಡಿ ಸೊಸೆ ಏನು ಪ್ರಯೋಜನ ಐತೆ ಅಂದ್ಕೊಂಡು ಮನಸ್ಸಲ್ಲಿ ಅವನು ಯಾವಾಗಲೂ ಹಂಗೆ ಅಂದ್ಕೊತಾನೆ ಇರ್ತಾನೆ. ಪ್ರತಿ ಸಲವೂ ಅದನ್ನೇ ಮಾತಾಡ್ತಾನೆ, ಏನು ಪ್ರೀತಿ ಇಲ್ಲ, ಪ್ರೇಮ ಇಲ್ಲ, ಬರೀ ಗಂಧದ ಗುಡಿ ಅಂತಾರೆ ಅಂತ. ಆಮೇಲೆ ಇವಳು ಟೀಸ್ ಮಾಡ್ತಾಳೆ ಭಾರತಿ ಅಮ್ಮ ಬಂದ್ಬಿಟ್ಟು, ಇವಳು ಎಲ್ಲಿ ಅದನ್ನು ಅಷ್ಟು ದೊಡ್ಡ ಕಳಸ ಇಟ್ಕೊಂಡು ಬರೀ ಕಾಲಲ್ಲಿ ಅಷ್ಟು ದೂರ ಬಿಸಿಲಲ್ಲಿ ನಡೆದಂಗೆ ಕಾಲೆಲ್ಲ ಬೊಬ್ಬೆ ಬರ್ತವೆ, ಇವಳೆಲ್ಲ ಅದನ್ನು ಅಲ್ಲಾಡಿಸ್ತಾಳೆ. ಸುಮ್ಮನೆ ನೋಡೋಣಂತೆ ಎಲ್ಲಾಗುತ್ತೆ ಅವಳ ಕೈಲಿ ಅಂತ ವ್ಯಂಗ್ಯವಾಗಿ ನಗ್ತಾಳೆ, ಟೀಸ್ ಮಾಡಿ ಮಾತಾಡೋದು. ಮತ್ತು ಅವಳು ಹೆಂಗೆ ಅಂದರೆ ಮನೆಯವರಿಗೆಲ್ಲ ಮುತ್ತುನಿಂದ ಹಿಡಿದು ಎಲ್ಲರಿಗೂ ವ್ಯಂಗ್ಯವಾಗೇ ಮಾತಾಡ್ತಾಳೆ ಇವಳು. ಅದಕ್ಕೆ ಅದೆಲ್ಲ ಬೇಜಾರಾಗುತ್ತೆ ಅವ್ರುಗಳಿಗೆ. ಏನಕ್ಕೆ ಇವತ್ತೆ ಯಾವಾಗಲೂ ಹಿಂಗೆ ಆಡುತ್ತಲ್ಲ ಅಂತೇಳ್ಬಿಟ್ಟು ದೂರನೇ ಇಟ್ಟಿರ್ತಾರೆ. ಆದರೆ ಇವ್ರುಗಳೇ ಬರ್ತಾರೆ, ಕಾಲು ಕಿರ್ಕೊಂಡು ಮನೆಯಲ್ಲಿದ್ರೂ ಅಲ್ಲಿಗೂ ಬರ್ತಾರೆ. ಇಲ್ಲಿ ದೇವಸ್ಥಾನಕ್ಕೆ ಬಂದ್ರೂ ಇಲ್ಲೂ ಕಾಲು ಕಿರ್ಕೊಂಡು ಜಗಳಕ್ಕೆ ಬರ್ತಾಳೆ. ಯಾವಾಗ ನೋಡಿದ್ರು ಇವತ್ತು ಇದೇ ರಾಮಾಯಣ ಆಗೋಗುತ್ತೆ. ಪ್ರತಿ ಸಲವೂ ಆ ಮಕ್ಕಳು 4ಕ್ಕೂ ಟೀಸ್ ಮಾಡೋದು, ಬಂದು ಸೊಸೆಗೂ ಟೀಸ್ ಮಾಡೋದು, ಹಿಂಗೆ ಮಾಡ್ತಿರ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.